ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಅನನ್ಯ ಅಂತ ಹೇಳಿ ಅವರ ಪತಿ ಬಂದ್ಬಿಟ್ಟು ಮಧು ಅಂತ ಹೇಳಿ ಇವ್ರದ್ದು ವಾಸವಾಗಿರ್ತಕ್ಕಂಥದ್ದು ಕುಪ್ಪೇಲೂರು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಕಷ್ಟ ಇಷ್ಟಗಳ ಬಗ್ಗೆ ಮಾತನಾಡೋದೇ ಆದರೆ ಜನಸಾಗರ ಇದ್ದ ಕಡೆ ಶಾಪಿಂಗ್ ಸಮೇತ ಮಾಡೋದಿಲ್ಲ. ಇನ್ನು ದೆಂಗಿಸಿಕೊಳ್ತೀನಾ? ನೋ ಚಾನ್ಸ್. ಬೆಡ್ಶೀಟ್ ಹಾಕ್ಕೊಂಡು ಲಚ್ಚಿ ಪಚ್ಚಿ ಅಂತ ಕತ್ತಲಲ್ಲಿ ಗೂಟದವನ್ನು ಇಟ್ಕೊಂಡು ಚಲ್ಲಾಪಿಲ್ಲಿ ಆಟ ಆಡೋದು ಇಷ್ಟ ಆಗುತ್ತೆ ಓಕನೆ ಅಂತ ಇಲ್ಲಿ ಇಷ್ಟ ಹಾಗೂ ಕಷ್ಟಗಳ ಬಗ್ಗೆ ಇಲ್ಲಿ ಸ್ಪಷ್ಟವಾದ ಒಂದು ಮಾತಾಗಿರುತ್ತೆ. ಸ್ನೇಹಿತರೆ, ಇನ್ನು ಮುಖ್ಯವಾದ ವಿಚಾರಕ್ಕೆ ಮಾತನಾಡೋದೇ ಆದರೆ ಗಾಬರಿ ಮಾಡ್ಕೋಬಾರ್ದು ಅನ್ನೋದು ಬಹಳ ಇಷ್ಟಪಟ್ಟಂಥ ಒಂದು ವಿಚಾರ ಹಾಗೂ ಒಂದು ಮುಖ್ಯವಾದ ವಿಚಾರ ಆಗಿರುತ್ತೆ ಸ್ನೇಹಿತರೆ ಇವ್ರಿಗೆ. ಏಕೆ ಅಂತಂದರೆ ಕೆಲವರಿಗೆ ಗಾಬರಿ ಆಗಿರುತ್ತೆ ಹೊಸ ತೂತುಗಳನ್ನು ನೋಡಿದಾಗ. ಹಾಗಾಗಿ ಇದಿಷ್ಟೇ, ಓಕೆನಾ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ ನಾಚಿಕೆಯ ಒಂದು ಸ್ವಭಾವವನ್ನು ನಾನಿಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಏನೇನಪ್ಪ ಅಂಥೇಳಿ ನೋಡಿ. ಇಲ್ಲಿ ಮೊದಲನೇದಾಗಿ ನಾಚಿಕೆಯ ಸ್ವಭಾವ ಇದ್ದರೆ ಮಾತಾಡೋಕ್ಕೂ ಸಹ ಕಷ್ಟ ಆಗುತ್ತೆ. ಇನ್ನೆಲ್ಲಿ ಸಾಮಾನು ತೋರಿಸ್ತೀರಾ ಹೇಳಿ. ಹಾಗಾಗಿ ನಾಚಿಕೆ ಪಡ್ಕೋಬಾರ್ದು ಅಂತಕ್ಕಂಥದ್ದು ಇದು ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು ಅದಕ್ಕೆ ಅದೆಲ್ಲ ಊರಿಂದ ಪಕ್ಕಕ್ಕೆ ಬಿಟ್ಬಿಟ್ಟು ಧೈರ್ಯದಿಂದ ದಪ್ಪ ನುಗ್ಗೆಕಾಯಿಯನ್ನು ಕೈ ತುಂಬ ಹಿಡಿದು ತೂತಕ್ಕೆ ಉಚ್ಕೋಬೇಕು. ಆನಂತರ ಶುರು ಮಾಡಬೇಕು. ಇನ್ನು ಮೂರನೇದು ಕಾಟನ್ ಬೆಡ್ಶೀಟ್ ಬೇಡ, ಬೇರೆ ಯಾವುದಾದ್ರೂ ಸರಿ, ಮೇಲೆ ಹಾಕ್ಕೊಂಡ್ರೆ ಕಾಣಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ಆಗ ಮಾತ್ರನೇ ದುಂಬರಾಟ ಇಟ್ಕೋಬೋದು. ಅಲ್ಲಿವರೆಗೂ ಸಹ ದುಂಬರಾಟ ಆಡೋದಕ್ಕೆ ತೂತವನ್ನು ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ. ಇನ್ನು ಗಾಬರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಪಲ್ಲಿ ಬಂದು ಅಥವಾ ಜಿರಳೆ ಬಂತು ಅಂತಂದರೆ ಭಯ ಆಗುತ್ತೆ. ಆ ಸಮಯದಲ್ಲಿ ಎದ್ದು ಕೊಡವಿಕೊಂಡು ಓಡ್ಬಿಡ್ತೀನಿ ಎಲ್ಲ ನಾವು ಒಂದು ಕಡೆ ಅಂತ ಹೇಳಿದ್ದಾರೆ. ಇನ್ನು ಅಕಸ್ಮಾತ್ ಏನಾದರೂ ತೂತದೊಳಗೆ ಮಾಡೋದಕ್ಕೆ ಶುರು ಮಾಡಿದರೆ ದಯವಿಟ್ಟು ಆಗ ಮಾತ್ರ ಸಾಧ್ಯವಿಲ್ಲ, ಯಾಕೆಂದರೆ ಸ್ವಲ್ಪ ಭಯ ಆಗಿರುತ್ತೆ. ಹಾಗಾಗಿ ಪಲ್ಲಿ ಜಿರಳೆ ಬಂತು ಅಂದರೆ ಸ್ವಲ್ಪ ಭಯ ಪಡ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತು ಅಷ್ಟೇ, ಗಾಬರಿಯಿಂದ ಹೊರಗೆ ಬಂದ ಮೇಲೆ ಮತ್ತೆ ಅಗ್ಲಿಸ್ಬಿಟ್ಟು ಕೊಡ್ತಾರೆ, ಅವಾಗ ಮಾಡ್ಕೋಬೋದು. ಇನ್ನು ಯಾವಾಗಲಾದರೂ ಒಂದು ಟವಲ್ ಇರಲೇಬೇಕು. ಏಕೆ ಅಂತ ನಿಮಗೂ ಗೊತ್ತು ಅಲ್ವಾ ಅಂತ ಹೇಳಿದ್ದಾರೆ. ಅಂದರೆ ಟವಲ್ ಇದ್ದರೆ ಅವಾಗವಾಗ ಜಿನುಗ್ತಾ ಇರ್ತಾವಲ್ಲ ರಸ, ಅದನ್ನು ಒರೆಸೋದಕ್ಕಷ್ಟೇ, ಇನ್ನೇನಿಲ್ಲ. ಇದಿಷ್ಟು ಗಾಬರಿಯ ಬಗ್ಗೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕಡಲೆಕಾಯಿ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಸೀಸನ್ನು ಜೂನಿಂದ ಜುಲೈವರೆಗೂ ಇತ್ತು. ದ ಆನ್ಸೆಟ್ ಆಫ್ ಮಾನ್ಸೂನು ಅಕ್ಟೋಬರಿಂದ ನವಂಬರ್ವರೆಗೂ. ಇನ್ನು ಇರಿಗೇಟೆಡ್ ಏರಿಯಾಸು ಕಡಲೆಕಾಯಿ ಬೆಳೆನ ಯಾವ ಸಮಯದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇನ್ನು ಹಾರ್ವೆಸ್ಟಿಂಗ್ ಟೈಮ್ ನೋಡಿ, ರೆಡಿ ಇನ್ 100-120 ಡೇಸ್, ಲೀವ್ಸ್ ಟರ್ನ್ಸ್ ಯೆಲ್ಲೋ ಅಂಡ್ ಪ್ಲಾಂಟ್ ಸ್ಟಾರ್ಟ್ಸ್ ಡ್ರೈಯಿಂಗ್, pull out the plant spots or attached underground, clean, dry and store the pots ಅಂತ ಹೇಳಿದ್ದಾರೆ. ಹಾರ್ವೆಸ್ಟಿಂಗ್ ಟೈಮ್ ಇದು, ಓಕೆನಾ.